ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂದೇ ಅವನು ಮನುಜನಲ್ಲ, ರಾಕ್ಷಸ ಎಂಬ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದಳು. ನಾನಿಲ್ಲಿದ್ದರೆ ತನಗೆ ಉಳಿಗಾಲವಿಲ್ಲ. ಹೇಗಾದರೂ ಈ ನರರಾಕ್ಷಸನ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಎಂಬುದು ಅವಳ ಉದ್ದೇಶವಾಗಿತ್ತು. ಅದಕ್ಕಾಗಿ ಸಮಯ ಸಂದರ್ಭ ಕಾಯುತ್ತಿದ್ದವಳಿಗೆ ಇಂದು ಒಳ್ಳೆಯ ಸಂದರ್ಭ ಒದಗಿ ಬಂದಿತ್ತು. ಅವಳು ನೋವಿನಿಂದ ವಿಲವಿಲನೆ ಒದ್ದಾಡುತ್ತಿದ್ದರೂ ಅವನಿಗೆ ಸಮಾಧಾನವೇ ಇರಲಿಲ್ಲ. ಅವಳು ನೋವಿನಿಂದ ಒದ್ದಾಡುತ್ತಿದ್ದರೆ ಅವನಿಗೆ ಏನೋ ತೃಪ್ತಿ. ಈಗಲೂ ಅವನು ಅವಳ ಮೇಲೆ ಕೆಂಡ ಕಾರುತ್ತಿದ್ದ. ನಿಂಗೂ ಅಳು ಬರುತ್ತಾ? ನೋವಾಯ್ತಾ? ನೀನೊಬ್ಬ ಕೊಲೆಗಾರ್ತಿ. ನಿಂಗೆ ನೇಣು ಶಿಕ್ಷೆಯೇ ವಿಧಿಸಬೇಕು. ಹಾಗೆ ಮಾಡಿಸ್ತೀನಿ, ನೋಡ್ತಾ ಇರು. ನಿನ್ನ ಮೇಲೆ ಕೊಲೆ ಕೇಸ್ ಹಾಕ್ತಾ ಇದ್ದೀನಿ. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅವನ ರೌದ್ರಾವತಾರ ಮಾತು ಕೇಳಲು ಅವಳಿಗೆ ಪ್ರಜ್ಞೆ ಇದ್ದರೆ ತಾನೇ. ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದಳು ಪಾಪದ ಹುಡುಗಿ. ಅವನು ಅವಳತ್ತ ತಿರುಗಿಯೂ ನೋಡದೆ ಅಲ್ಲಿಂದ ಹೊರಟು ಹೋಗಿದ್ದ. ಆ ಬಳಿಕ ಅಡುಗೆಯ ಸುಮಿತ್ರಮ್ಮನವರು ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಆರೈಕೆ ಮಾಡಿದ ಬಳಿಕ ಅವಳಿಗೆ ಪ್ರಜ್ಞೆ ಬಂದಿತ್ತು. ಇಲ್ಲಿ ಗೋಡೆಗಳಿಗೆ ಕಿವಿ ಇದೆ. ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದರೆ ಯಜಮಾನರ ಕೈಲಿ ಏಟು ತಿಂದು ಸಾಯಬೇಕಾಗುತ್ತದೆ ಎಂದು ಅವಳಿಗೆ ಬುದ್ಧಿ ಹೇಳಿದ್ದರು. ಬೇಡ ಆಂಟಿ, ನೀವು ನನಗೆ ಹೆಲ್ಪ್ ಮಾಡೋಕೆ ಬರಬೇಡಿ. ನೀವು ಬಂದಿದ್ದು ಗೊತ್ತಾದರೆ ನೀವು ಕೂಡ ಕೆಲಸ ಕಳೆದುಕೊಳ್ಬೇಕಾಗುತ್ತೆ, ಅವಳು ಭಯದಿಂದಲೇ ಹೇಳಿದ್ದಳು. ಹಾಗೆ ಹೇಳಿದಾಗ ಅವಳ ತುಟಿಯಂಚಿನಲ್ಲಿ ನೋವಿನ ನಗೆ ಕಾಣಿಸಿತು. ನೀವ್ಯಾಕೆ ನನ್ನಿಂದಾಗಿ ಶಿಕ್ಷೆ ಅನುಭವಿಸಬೇಕು? ಬೇಡ, ನಾನು ಈಗಾಗಲೇ ಮಾಡಿರುವ ತಪ್ಪಿಗೆ ಅಲ್ವಾ ಈ ಶಿಕ್ಷೆ ಒಬ್ಬಳೇ ಅನುಭವಿಸ್ತೀನಿ. ಅವನ ವ್ಯಂಗ್ಯದ ಮಾತು, ಏಟು ಎಲ್ಲವೂ ಅವಳಿಗೆ ಅಭ್ಯಾಸವಾಗಿ ಹೋಗಿತ್ತು. ಹಾಗಿದ್ದರೂ ಕೆಲವೊಮ್ಮೆ ಅವನ ಚುಚ್ಚು ಮಾತು, ಮೊನಚಾದ ವಾಗ್ಬಾಣಗಳು, ಕಟು ನುಡಿಗಳು, ಶಾರೀರಿಕ ಮತ್ತು ಮಾನಸಿಕ ಹಿಂಸೆ ಅವಳಿಗೆ ತಡೆಯಲಾಗದೆ ಓಡಿ ಹೋಗುವ ಪ್ರಯತ್ನ ಮಾಡುತ್ತಿದ್ದಾಳೆ. ಅಲ್ಲಿ ಅತ್ತಿತ್ತ ಹೋಗುವವರು ಅವಳನ್ನೇ ನೋಡುತ್ತಿದ್ದರು. ಈ ಗಲೀಜು ಗಬ್ಬುನಾಥ. ಇಲ್ಲಿಗೆ ಬರುವವರು ಮೂಗು ಮುಚ್ಚಿಕೊಂಡು ಬರುತ್ತಾರೆ. ಆದಷ್ಟು ಬೇಗ ತಮ್ಮ ಕೆಲಸಗಳನ್ನು ಪೂರೈಸಿಕೊಂಡು ಹೋಗುತ್ತಾರೆ. ಆದರೆ ಈ ಯುವತಿ ಮಾತ್ರ ತನಗೂ ಅದಕ್ಕೂ ಯಾವುದೇ ಸಂಬಂಧವೂ ಇಲ್ಲ ಎಂಬಂತೆ ಆರಾಮವಾಗಿ ಫೋನ್ನಲ್ಲಿ ಮಾತಾಡುತ್ತಾ ನಿಂತಿದ್ದಾಳಲ್ಲ, ಇವಳಿಗೆ ಮೂಗೇ ಇಲ್ವೋ ಏನೋ ಎಂದು ಆಶ್ಚರ್ಯದಿಂದಲೇ ಅವಳ ಮುಖವನ್ನು ನೋಡುತ್ತಿದ್ದರು. ಆಗಿಂದ ನೋಡ್ತಾ ಇದ್ದೀನಿ. ಬಹುಶಃ ಈ ಹುಡುಗಿಗೆ ಕೋಲ್ಡ್ ಆಗಿದೆಯಾ ಅಥವಾ ಮೂಗೇ ಇಲ್ವಾ ಅನಿಸುತ್ತೆ. ಅದಕ್ಕಾಗಿ ಆರಾಮವಾಗಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಕ್ಲೀನ್ ಮಾಡಲೆಂದು ಬಂದ ಒಬ್ಬಳು ಮಹಿಳೆ ಇನ್ನೊಬ್ಬರ ಬಳಿ ಹೇಳಿಕೊಳ್ಳುತ್ತಿದ್ದಳು. ಆಗ ಎರಡನೇ ಮಹಿಳೆ, ನಂಗೂ ಮೊದಲು ಹಾಗೆ ಅನ್ನಿಸ್ತು. ಆದರೆ ಅವರವರ ಕಷ್ಟ ಅವರವರಿಗೆ. ಹುಡುಗಿ ತುಂಬ ಟೆನ್ಷನ್ನಲ್ಲಿರುವ ಹಾಗೆ ಕಾಣಿಸುತ್ತೆ, ಇನ್ನೊಬ್ಬಳು ಹೇಳಿದಳು. ಆಗಲೇ ಭವಿಷ್ಗೆ ಅವಳು ರೈಲ್ವೆ ಸ್ಟೇಷನ್ನಲ್ಲಿರುವ ಮಾಹಿತಿ ದೊರೆತಿತ್ತು. ಸ್ಟೀಫನ್ ಮತ್ತು ಅವನನ್ನು ಹೊತ್ತ ಕಾರು ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಬರುತ್ತಿತ್ತು. ಅದೇ ಸಂದರ್ಭದಲ್ಲಿ ಸುಪ್ತಾ ಗೆಳತಿಯೊಂದಿಗೆ ಮಾತಾಡುತ್ತಿದ್ದಳು. ಸುಪ್ಪಿ, ನೀನು ಆದಷ್ಟು ಬೇಗ ನಿನ್ನ ಸೆಲ್ ಫೋನನ್ನು ಸ್ವಿಚ್ ಆಫ್ ಮಾಡ್ಕೋ. ನೀನು ಎಲ್ಲಿದ್ದೀಯಾ ಅಂತ ಆ ಡೆವಿಲ್ಗೆ ಗೊತ್ತಾಗುವುದು ನಿನ್ನ ಸೆಲ್ಫೋನ್ನಿಂದಾನೇ. ಗೆಳತಿಗೆ ಮಾಹಿತಿ ನೀಡುತ್ತಿದ್ದಳು ಕವನ. ಓ ಥ್ಯಾಂಕ್ ಯು. ನೀನು ರೈಲ್ವೆ ಸ್ಟೇಷನ್ನಿಂದ ಯಾವುದಾದ್ರೂ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗು. ಸ್ವಲ್ಪ ದಿನ ಹೊಸಪೇಟೆಯಲ್ಲಿ ನನ್ನ ಕಸಿನ್ ಮನೆಯಲ್ಲಿ ಇರಬಹುದು. ಅದು ಅಂತಹ ದೊಡ್ಡ ಸಿಟಿ ಏನೂ ಅಲ್ಲ. ಅದೇ ನಿಂಗೆ ಸೇಫ್ ಆದ ಜಾಗ. ನಾನು ಈಗಲೇ ನಿನ್ನ ಸೆಲ್ ಫೋನ್ಗೆ ಒಂದು ಅಡ್ರೆಸ್ ಸೆಂಡ್ ಮಾಡ್ತೀನಿ. ಆದಷ್ಟು ಬೇಗ ಅಗತ್ಯವಾದ ನಂಬರ್ಗಳನ್ನು ನೋಟ್ ಮಾಡಿಟ್ಕೊಂಡು ಫೋನ್ ಆಫ್ ಮಾಡಿಬಿಡು, ಹೇಳಿದಳು ಕವನ. ಓಕೆ, ನೀನು ಹೇಳಿದ ಹಾಗೆ ಮಾಡ್ತೀನಿ. ಅವಳು ಕರೆ ಸ್ಥಗಿತಗೊಳಿಸಿ ಅತ್ತಿತ್ತ ನೋಡುತ್ತಾ ಜಾಗ್ರತೆಯಿಂದಲೇ ಅಲ್ಲಿಂದ ಹೊರಬಂದಿದ್ದಳು. ಆಟೋ ಹಿಡಿದು ಅವಳು ಅಲ್ಲಿಂದ ಹೊರಟು 2 ನಿಮಿಷಕ್ಕೆ ಸ್ಟೀಫನ್ ಮತ್ತು ಭವಿಷ್ ಅಲ್ಲಿಗೆ ಬಂದಿದ್ದರು. ತನ್ನ ಮುಖ ಪೂರ್ತಿ ಕವರ್ ಮಾಡಿಕೊಂಡು ಕುಳಿತಿದ್ದ ಅವಳಿಗೆ ದೂರದಿಂದಲೇ ಗಾಡಿ ಕಾಣಿಸಿ ಅವಳೆದೆ ಬಡಿತ ಒಮ್ಮೆಲೆ ಏರುಪೇರಾಗಿತ್ತು. ಆಟೋದವನ ಬಳಿ, ಆದಷ್ಟು ಬೇಗ ಬಸ್ ಸ್ಟ್ಯಾಂಡ್ ಹತ್ತಿರ ಕರ್ಕೊಂಡು ಹೋಗಪ್ಪ ಎಂದು ಹೇಳಿ ಹುಡುಗಿ ಕೂದಲೆಳೆ ಅಂತರದಲ್ಲಿ ಅವನ ಕೈಯಿಂದ ತಪ್ಪಿಸಿ ಬಚಾವಾಗಿದ್ದಳು. ಭವಿಷ್ ಮತ್ತೆ ಅವಳೆಲ್ಲಿದ್ದಾಳೆಂದು ನೋಡಲು ತನ್ನ ಸೆಲ್ ಫೋನ್ ತೆಗೆದು ನೋಡಿದಾಗ ಫೋನ್ ಆಫ್ ಮಾಡಿಕೊಂಡಿದ್ದಾಳೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇಲ್ಲೇ ಇದ್ಲು. ಯಾವುದಾದರೂ ಟ್ರೈನ್ ಹತ್ತಿರಬಹುದು, ಇಲ್ಲೇ ಎಲ್ಲಾದರೂ ಇರಬಹುದು, ಕೂಡಲೇ ಹುಡುಕೋಣ. ಅವರಿಬ್ಬರು ಅವಳಿಗಾಗಿ ತಪಾಸಣೆ ಶುರು ಮಾಡಿದರು. ಅವಳು ಅಲ್ಲಿದ್ದರೆ ತಾನೇ ಸಿಗುವುದು. ರೈಲ್ವೆ ಸ್ಟೇಷನ್ 1 ಇಂಚು ಬಿಡದೆ ಇಬ್ಬರು ತಪಾಸಣೆ ಮಾಡುತ್ತಿದ್ದರು. ಇಲ್ಲ, ಅವಳು ಸಿಗಲೇ ಇಲ್ಲ. ಮುಗ್ಧ ಹುಡುಗಿ ಅಂದ್ಕೊಂಡ್ರೆ ನಮಗೆ ಚಳ್ಳೆಹಣ್ಣು ತಿನ್ನಿಸಿ ಎಲ್ಲೋ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ. ಈಗ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತ ಅವಳು ಖುಷಿ ಪಡಬಹುದು. ಆದರೆ ಒಂದಲ್ಲ ಒಂದು ದಿನ ನಿನ್ನ ಕಂಡು ಹಿಡಿತೀನಿ. ನನ್ನ ಕೈಗೆ ಸಿಕ್ಕೇ ಸಿಗ್ತೀಯ. ನೀನು ಸಿಗುವಾಗ ಎಷ್ಟು ಲೇಟ್ ಆಗುತ್ತೋ, ನೀನು ನನ್ನ ಕೈಗೆ ಸಿಕ್ಕ ಮೇಲೆ ಅಷ್ಟು ದಿನ ನಿಂಗೆ ನೀರು ಊಟ ಏನೂ ಕೊಡದೆ ನಿನ್ನ ಉಪವಾಸ ಕೆಡವ್ತೀನಿ. ಆಗ ನಿಂಗೆ ಬುದ್ಧಿ ಬರುತ್ತೆ. ತನ್ನ ಮನಸ್ಸಲ್ಲೇ ಶಪಥ ಮಾಡಿಕೊಂಡನು ಭವಿಷ್. ಅವನಿಗಿಂದು ತನ್ನ ಸೋಲು ಸಹಿಸಲಾಗುತ್ತಿಲ್ಲ. ವೀಕ್ಷಕರೇ, ಈ ಕಥೆಯ ಮುಂದಿನ ಭಾಗವು ಬೇಕು ಅಂದಲ್ಲಿ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.
ವೀಕ್ಷಕರೇ, ಇದು ನಾನು ಪ್ರತಿಲಿಪಿಗಾಗಿ ಹೊಸದಾಗಿ ಬರೆಯುತ್ತಿರುವ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಪ್ರತಿಲಿಪಿಯಲ್ಲಿ ಓದಿ ನನ್ನ ಫಾಲೋ ಮಾಡಿ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆರುವುದೇ ದ್ವೇಷದ ಜ್ವಾಲೆ ಭಾಗ 1.